ಬಿಗ್ ಬಾಸ್ ಮನೆಯಲ್ಲಿ ರಜತ್ ಮತ್ತು ಧನ್ರಾಜ್ ಆಚಾರ್ ನಡುವೆ ಏಕಾಏಕಿ ಗಲಾಟೆ ನಡೆದಿದೆ. ವೀಕ್ಷಕರೇ, ಬನ್ನಿ ಒಂದು ವಿಡಿಯೋ ನೋಡ್ಕೊಬೋಣ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರು ವಾರದ ಎಪಿಸೋಡ್ನಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಒಂದು ಸರಿ ತಪ್ಪುಗಳನ್ನು ತಿದ್ದಿ ಗಲಾಟೆ ಆಗಿರೋದು ಹೇಗೆ ಎಲ್ಲವನ್ನ ಸರಿಪಡಿಸಿ ಹೋಗಿರ್ತಾರೆ. ಸೊ ಆದರೂ ಕೂಡ ಇವತ್ತು ನಾಮಿನೇಷನ್ ಒಂದು ಪ್ರಕ್ರಿಯೆ ನಡೀತಾ ಇತ್ತು ಬಿಗ್ ಬಾಸ್ ಮನೆಯಲ್ಲಿ. ಈ ಒಂದು ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಧನ್ರಾಜ್ ಆಚಾರ್ಯ ಏಕಾಏಕಿ ರಜತ್ ಮೇಲೆ ತಲೆಗೆ ಕೈ ಇಟ್ಟು ಒಂದು ಗಲಾಟೆಯನ್ನು ನಡೆಸಿದ್ದಾರೆ. ರಜತ್ ಏಕಾಏಕಿ ಗರಂ ಆಗಿದ್ದು ಈ ಒಂದು ಕೈಯಲ್ಲಿ ಕೈ ಮಿಲಾಯಿಸುವಷ್ಟು ಗಲಾಟೆಗೆ ಹತ್ತಿರವಾಗಿದ್ದಾರೆ. ವೀಕ್ಷಕರ, ಇದನ್ನು ತಡೆಯಲು ಉಗ್ರ ಮಂಜು ಹಾಗೆ ಗೌತಮಿ ಜಾಧವ್ ಅವರು ಈ ಒಂದು ಜಗಳವನ್ನು ಬಿಡಿಸಲು ಹರಸಾಹಸವನ್ನು ಪಟ್ಟಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯ ಗಲಾಟೆ ಆಗಿದ್ದು ನಿಜಕ್ಕೂ ಒಂದು ವಿಪರ್ಯಾಸ. ಈ ಒಂದು ಗಲಾಟೆ ಕಳೆದ ಒಂದು ಗಲಾಟೆಯಲ್ಲಿ ರಂಜಿತ್ ಹಾಗೂ ಲಾಯರ್ ಜಗದೀಶ್ ಅವರು ಗಲಾಟೆಯನ್ನು ಮಾಡಿಕೊಂಡು ಬಿಗ್ ಬಾಸ್ ಮನೆಯಿಂದ ಆಚೆ ಹೋಗಿದ್ರು. ಸೊ ಅದೇ ರೀತಿ ಈ ವಾರವೂ ಕೂಡ ಬಿಗ್ ಬಾಸ್ ಮನೆಯಿಂದ ರಜತ್ ಹಾಗೆ ಧನ್ರಾಜ್ ಅವರು ಆಚೆ ಹೋಗ್ತಾರ ಅನ್ನೋ ಒಂದು ಅನುಮಾನ ಕೂಡ ಬರ್ತಾ ಇದೆ. ವೀಕ್ಷಕರೇ, ಏಕಾಏಕಿ ನಾಮಿನೇಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ನಡೆದಿದೆ. ಸೊ ರಜತ್ ಅವರು ಧನ್ರಾಜ್ಗೆ ಪುಲ್ಲಿ ಕುಗ್ಗು ನನ್ನ ಮಗ ಹಾಗೆ ಹೀಗೆ ಅಲ್ಲ ಅಂತ ಮಾತನಾಡಿದ್ದಾರೆ. ಸೊ ಪಾಪು ನೀನು ಇನ್ನು ಸಣ್ಣ ಹುಡುಗ ಹಾಗೆ ಹೀಗೆ ಅಲ್ಲ ಅಂತ, ಸೊ ನಾನು ಆಟ ಆಡಲಿಕ್ಕೆ ಬಂದಿದ್ದೀನಿ ಹಾಗೆ ಹೀಗೆ ಅಲ್ಲ ಅಂತ ರಜತ್ಗೆ ಧನ್ರಾಜ್ ಕೂಡ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಇಬ್ಬರು ಕೌಂಟರ್ ಕೊಟ್ಟು ಇಲ್ಲಿ ಮಾತಿಗೆ ಬೆಳೆದು ಇವತ್ತು ಗಲಾಟೆ ಆಗಿರೋದಂತೂ ನೋಡಿದರೆ ನಿಜಕ್ಕೂ ಶಾಕ್ ಆಗುತ್ತೆ. ವೀಕ್ಷಕರೇ, ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳು ಬಂದ ತಕ್ಷಣ ಈ ರೀತಿಯಾಗಿ ಗಲಾಟೆ ಮಾಡಿಕೊಂಡಿದ್ದು ಇದು ಒಂದು ವಿಚಿತ್ರವಾದ ಒಂದು ಘಟನೆ ಅಂತಲೇ ಹೇಳ್ಬೋದು. ಎಲ್ಲರ ಜೊತೆ ಒಡನಾಟ ಹೊಂದಿದ್ದಂಥ ಧನ್ರಾಜ್ ಅವರು ಏಕಾಏಕಿ ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ ವೀಕ್ಷಕರು ಕೂಡ ಪ್ರಶ್ನೆಯನ್ನು ಹಾಕಿದ್ದಾರೆ. ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರೇ. ಈ ಒಂದು ಧನ್ರಾಜ್ ಮತ್ತು ರಜತ್ ಅವರ ಗಲಾಟೆ ಪ್ರಯುಕ್ತ ಏನು ವಾರದ ಎಪಿಸೋಡ್ನಲ್ಲಿ ಕಿಚ್ಚ ಸುದೀಪ್ ಅವರು ಬಂದರೆ ನಿಜಕ್ಕೂ ಯಾವ ರೀತಿ ಇವರಿಬ್ಬರಿಗೂ ಕೂಡ ವಾರ್ನಿಂಗ್ ಕೊಡ್ತಾರೆ ಅನ್ನೋದನ್ನು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಸೊ ನಾವು ಕೂಡ ಕಾಯ್ತಾ ಇರ್ತೀವಿ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.